ಮುಸ್ಲಿಮರ ಮತಗಳು ಛಿದ್ರಗೊಂಡಿದ್ದಾವೆ. ಎಸ್ಡಿಪಿಐ ಅಭ್ಯರ್ಥಿ ಈವರೆಗೂ 2659 ಮತಗಳನ್ನು ಮಾತ್ರ ಪಡೆದಿದ್ದಾರೆ. ಸೈಯದ್ ಪಕ್ಷೇತರ ಅಭ್ಯರ್ಥಿ 739 ಮತಗಳು ಲಭಿಸಿವೆ. ಇವರಿಬ್ಬರ ಕಾರಣ ಕಾಂಗ್ರೆಸ್ಗೆ 3000ಕ್ಕೂ ಹೆಚ್ಚು ಮತಗಳು ನಷ್ಟವಾಗಿದೆ ಅನ್ನುವ ಅಂದಾಜಿದೆ. ಯಾವ ಕಾರಣಕ್ಕಾಗಿ ಸಮರ್ಥರಿಗೆ ಹಿನ್ನಡೆ ಆಗಿದೆ ಅನ್ನೋದನ್ನ ಗಮನಿಸಿ ಈ ಅಂಶಗಳನ್ನು ನೋಡೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 75ರಿಂದ 80 ಸಾವಿರ ಮತದಾರರಿರುವಂಥ, ಅಂದರೆ ಮುಸ್ಲಿಮರಿರುವಂಥ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಯಿತು, ಸಂಚಲನ ಆಯಿತು. ನಾಮಪತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ನೋಡಿದ್ವಿ. ವೋಟಿಂಗ್ ಆದ ನಂತರವೇ ಒಂದು ದೊಡ್ಡ ಸುದ್ದಿಗೋಷ್ಠಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಯಿತು. ಸಾದಿಕ್ ಪೈಲ್ವಾನ್ ಕಣದಿಂದ ಹಿಂದೆ ಸರಿದಿದ್ರೂ ಕೂಡ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿರಲಿಲ್ಲ. ಸಾದಿಕ್ ಪೈಲ್ವಾನ್ ಪಾಷಾ 12 ಮತಗಳನ್ನು ಪಡೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿಯ ಪ್ರಮುಖ ವಸ್ತು ದಾವಣಗೆರೆ ದಕ್ಷಿಣ ಚುನಾವಣೆ ಅಂತ ಹೇಳಿದ್ರೆ ಮುಸ್ಲಿಂ. ಓಕೆ, ಯಾರ ಹೆಸರು ಆಯ್ತು, ಯಾರು ನಿಮ್ಗೆ ಗೊತ್ತಿರ್ಬೇಕು. ಆಯ್ತು ಬಿಡಿ, ಮಾರ್ಮಿಕವಾಗಿ ಮಾತನಾಡೋದು ಬೇಡ. ಈಗ ಲೆಟ್ಸ್ ಡಿಬೇಟ್ ಇಟ್ ಡೈರೆಕ್ಟ್ಲಿ. ಓಕೆ, ಈಗ ಈ ರೋಷಾವೇಶ, ಹೌದು, ಯಾವ ಉನ್ನತ ಹುದ್ದೆಯಲ್ಲಿರುವಂಥವರಾಗಿರ್ಬೋದು, ಪ್ರತಿಯೊಬ್ಬರನ್ನು ಒಬ್ಬ ಗೌರವ ಭಾವನೆಯಿಂದ ನಾವೆಲ್ಲರೂ ಕಂಡುಕೊಂಡು ಮಾತನಾಡುವ, ಟೀಕಿಸುವ ಭರದಲ್ಲಿ ಯಾರ ಘನತೆಯನ್ನು ಕುಂದಿಸುವ ಹಾಗೆ ಯಾರೂ ಮಾಡಬಾರ್ದು. ಐ ರಿಕ್ವೆಸ್ಟ್ ಯು. ಓಕೆ, ಎಸ್. ಈಗ ನಿಮ್ಮ ಪ್ರಶ್ನೆಯ ಸಾರಾಂಶ ಏನಾಗಿತ್ತು ಅಂತ ಹೇಳಿದರೆ, ನೋಡ್ರಿ, ಅವರು ಇಷ್ಟೆಲ್ಲ ವಿದೇಶಿ ಪ್ರವಾಸಗಳನ್ನು ಮಾಡ್ತಾರೆ, ಅಲ್ಲಿ ಹೋದಾಗ ನೆಟ್ಟಿಗೆ ಮಾತಾಡಕ್ಕೆ ಬರೋದಿಲ್ಲ ನಮ್ಮ ಪ್ರಧಾನಿಗೆ ಅನ್ನೋದನ್ನ ನೀವು ಹೇಳ್ತಾ ಇದ್ರಿ. ಸರಿಯಾಗಿ ಅಡ್ರೆಸ್ ಮಾಡೋಲ್ಲ, ಬರೀ ಶೋ ಕೊಡ್ತಾರೆ, ಪೋಸ್ ಕೊಡ್ತಾರೆ ಅನ್ನೋದು ನಿಮ್ಮ ಮಾತಿನ ಭಾವಾರ್ಥ ಆಗಿತ್ತು. ಆದರೆ ಕೊನೆಗೆ ವಾಟ್ ಡಸ್ ಮ್ಯಾಟರ್ ಅಂದರೆ ಯಾವ್ದು ಮ್ಯಾಟರ್ ಆಗುತ್ತೆ? ವಾಟ್ ಮ್ಯಾಟರ್ಸ್ ಅ ಲಾಟ್? ಮತಗಳು, ಅಂಕಿಅಂಶಗಳು. ಈಗ ಚುನಾವಣೆ, ಹಾಗಾದರೆ ಜನರು ತಪ್ಪಾಗಿ ಮಾಡ್ತಿದ್ದಾರಾ? ಜನರು ತಪ್ಪಾಗಿ ತಿಳ್ಕೊಳ್ತಿದ್ದಾರಾ? ಜನರನ್ನು ಏನು ಇಲ್ಲಿ ಸಮೂಹ ಸನ್ನಿಗೆ ಏನಾದರೂ ಒಳಪಡಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಯಾವ ಕಾರಣಕ್ಕಾಗಿ ಈಗ ಪಶ್ಚಿಮ ಬಂಗಾಳದಲ್ಲಿ ಆ ಮಟ್ಟದ ಒಂದು ರಿಸಲ್ಟ್ನ, ಆ ಮಟ್ಟದ ಒಂದು ಅಲೆಯನ್ನು ಭಾರತೀಯ ಜನತಾ ಪಕ್ಷದಿಂದ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವ ಕಾರಣಕ್ಕಿರ್ಬೋದು? ಅಲ್ಲಿ ಕಾಂಗ್ರೆಸ್ ಯಾವ ಹೆಸರೇ ಇಲ್ಲ, ಫಸ್ಟ್ ಆಫ್ ಆಲ್. ಕರೆಕ್ಟ್, ನಾನು ಒಪ್ಕೊಳ್ತೀನಿ. ಆದರೆ ಒಂದನ್ನು ಗಮನಿಸೋಣ, ನೀವು ಹೇಳೋ ಅಂಶಗಳು ಸರಿಯಾಗೇ ಇರಬಹುದು. ಒಂದು ಪಕ್ಷದ ವಕ್ತಾರರಾಗಿ ಈ ರೀತಿಯಾಗಿ ನೋಡ್ಬೋದಲ್ಲ ಅಂತ ಹೇಳೋಕೆ ನಿಮ್ಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ, ಹಕ್ಕಿದೆ, ಹಾಗಾಗಿ ನೀವು ಹೇಳ್ತಾ ಇದ್ದೀರಿ. ಆದರೆ ಈ ಬಾರಿ EVM ವೋಟ್ ಚೋರಿ ಬಗ್ಗೆ ಏನು ಮಾತಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಕರೆಕ್ಟ್, ಗಾಟ್ ಇಟ್. ಆದರೆ ಈಗ ಯಾವ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷದ ಪ್ಲಸ್ ಪಾಯಿಂಟ್ ಆಗ್ತಿದೆ ಅಂತ ನಿಮಗೆ ಅನಿಸ್ತಾ ಇದೆ? ಮೊದಲನೇದಾಗಿ ಸತತವಾಗಿ 3 ಬಾರಿ ಅಧಿಕಾರಕ್ಕೆ ಬಂದ ನಂತರ ಖಂಡಿತವಾಗ್ಲೂ ಆಡಳಿತ ವಿರೋಧಿಯಾದಂತಹ ಒಂದು ಅಲೆ ಇದ್ದೇ ಇರ್ತದೆ. ಅದು ಇಷ್ಟರವರೆಗೆ ಇರದೇ ಇದ್ದಿದ್ದೇ ಬಹಳ ದೊಡ್ಡ ಪಶ್ಚಿಮ ಬಂಗಾಳದಲ್ಲಿ. ಅಲ್ಲಿ ಇರುವಂತಹ ಒಂದು TMC ಕಾರ್ಯಕರ್ತರೇ ಆಗಿರ್ಲಿ, ನಮಗೆ ಅವ್ರು ವಿನ್ ಆಗ್ಬೇಕು ಅಂತಲೇ ಇರೋದು. ಬಟ್ ಸ್ಟಿಲ್ ಮಮತಾ ದೀದಿ ಮತ್ತೆ ಬರಬೇಕು ಅಂತಲೇ ಇರೋದಂದ್ರೆ ಅಲ್ಲಿ, ಆದ್ರೆ ಅದು ಬೇರೆ ಕಾರಣಗಳಿಗೋಸ್ಕರ. ಸ್ಟಿಲ್ ಅಲ್ಲಿ ಇರುವಂತಹ ಒಂದು ಗೂಂಡಾಗಿರಿಯ ಒಂದು ಅಲ್ಲಿನ ಕಾರ್ಯಕರ್ತರು ಮಾಡ್ತಾ ಇರುವಂತಹ ದಾದಾಗಿರಿ, ಗೂಂಡಾಗಿರಿ, ಅದು ಎಫೆಕ್ಟ್ ಆಗಿದೆ. ಆಮೇಲೆ ಅಲ್ಲಿ ಬಂದಂತಹ ನೆರೆಯನ್ನು ಅವರು ಸರಿಯಾಗಿ ನಿರ್ವಹಿಸಲಿಲ್ಲ ಅನ್ನುವಂಥದ್ದು.